ಇವತ್ತು ಲಗ್ನ ಪತ್ರಿಕೆ ಬಂದಿದೆ. ನನ್ನ ಮಗಳಿಗೆ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾಳೆ. ಬೇಬಿ ಬೇಬಿ ಬಾಯ್ಲಿ ಬೇಗ ಬಾಯ್ಲಿ. ಸೊ ನೋಡಿ ಇವತ್ತೇನ್ ಬಂದಿದೆ ಅಂತ. ನನ್ನ ಲಗ್ನ ಪತ್ರಿಕೆ. ಸೊ ನಿನ್ನ ಮದುವೆ ಲಗ್ನ ಪತ್ರಿಕೆ. ಖುಷಿ ಆಗ್ತಿದೆ. ಏನ್ ಅನಿಸ್ತಾ ಇದೆ? ನಿನ್ನ ಮದುವೆ ಲಗ್ನ ಪತ್ರಿಕೆ ನಿನ್ ಕೈಲಿ ಕೊಟ್ಟಿದ್ದೀನಿ. ಏನ್ ಖುಷಿ ಆಗ್ತಾ ಇದೆ? ಖುಷಿ ಆಗ್ತಿದೆ. ನಾನು ಮದುವೆ ಆಗ್ತಿದ್ದೀನಲ್ಲ, ನಾನು ದೊಡ್ಡೋಳಾಗಿದ್ದೀನಿ. ಸೊ ನನಗೊಂದು ರೆಸ್ಪಾನ್ಸಿಬಿಲಿಟೀಸ್ ಬರ್ತಿದೆ ಇವಾಗ. ಸೊ ಹೋದ ಮನೆಗೆ ಒಳ್ಳೆ ಹೆಂಡತಿಯಾಗಿ, ಒಳ್ಳೆ ಸೊಸೆ ಆಗಿ ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರ್ತೀನಿ. ವಾವ್, ಸೂಪರ್ ಅಲ್ಲ? ಸೊ ಎಲ್ಲ ತಂದೆ ತಾಯಿಗೆ ಇದೊಂದು ಆಸೆ ಇರುತ್ತಲ್ಲ, ಮಕ್ಕಳು ಹೆಣ್ಮಕ್ಳು ಆದವರು ಹೋದ ಮನೆಗೆ ಗಂಡನ ಮನೇಲೆ ಒಂದೊಳ್ಳೆ ಹೆಂಡತಿಯಾಗಿ, ಒಂದೊಳ್ಳೆ ಸೊಸೆ ಆಗಿ, ಒಂದು ಒಳ್ಳೆ ಪ್ರೀತಿಯಿಂದ ಎಲ್ಲರ ಪ್ರೀತಿನೂ ಗಳಿಸ್ಕೋಬೇಕು, ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅನ್ನೋದು ಆಸೆ ಇರುತ್ತೆ. ಆದರೆ ನನ್ನ ಮಗಳ ಮೇಲೆ ನಂಗೆ ತುಂಬ ಪ್ರೌಡ್ ಇದೆ. ಯಾಕಂದರೆ ಆ ಹೆಸರು ಉಳಿಸ್ಕೊತಾಳೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಮಗಳದು ಮದುವೆ ಫಿಕ್ಸ್ ಆಗಿದೆ. ಜನವರಿ 23, 24 ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ಕುಟುಂಬದಿಂದ ನಾನು ಒಂದು 50 ಜನನ ಕರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಎಲ್ಲರಿಗೂ ಇನ್ವಿಟೇಷನ್ನ ನಾನು ಕಳಿಸ್ತೀನಿ. ಸೊ ನನ್ನ ಮಗಳು, ನಾವು ಮದುವೆಗೆಲ್ಲ ರೆಡಿ ಮಾಡ್ಬೇಕಾದ್ರೆ ಎಂಗೇಜ್ಮೆಂಟೆಲ್ಲ ಅರಿಶಿನ ಅಂತ ಕೊಟ್ಟಿಸಿರ್ತೀವಿ. ಅರಿಶಿನ ಕೊಟ್ಟಿರೋದನ್ನ ಪೂಜೆ ಮಾಡಿ ಗಂಡು ಮನೆಗೆ ಅರ್ಧ, ಹೆಣ್ಣು ಮನೆಗೆ ಅರ್ಧ ಅಂತ ಡಿವೈಡ್ ಮಾಡಿಕೊಟ್ಟಿರ್ತಾರೆ ಪುರೋಹಿತರು. ಆ ಅರಿಶಿನನೇ ನಾವು ಪುಡಿ ಮಾಡಿ ಇಟ್ಕೊಂಡು, ಅದು ಸೌಮ್ಯ ಕೈಲಿ ಇಟ್ಕೊಂಡಿರೋ ಡಬ್ಬ ಅರಿಶಿನ ಡಬ್ಬ, ಅದನ್ನು ಪುಡಿ ಮಾಡಿ ನಾವು ಲಗ್ನ ಪತ್ರಿಕೆಗೆ ಹಚ್ಚೋದಕ್ಕೆ ಶುರು ಮಾಡ್ತೀವಿ. ಸೊ ಮದುವೆ ಶುಭಾರಂಭ ಶುರುವಾಗಿದ ತಕ್ಷಣ ನಾವು ಫಸ್ಟು ತೊಗೊಂಡು ಬರೋದು ಮನೆಗೆ ಅರಿಶಿನ ಕುಂಕುಮ. ಏಕೆಂದರೆ ಶುಭ ಸಂಕೇತವಾಗಿ ನಾವು ಮನೇಲಿ ಅರಿಶಿನ ಕುಂಕುಮ ತೊಗೊಂಬಂದು ಮದುವೆ ಸಂಪ್ರದಾಯನ ಶುರು ಮಾಡಿದ್ರೆ ಎಲ್ಲ ಮದುವೆ ಸಂಪ್ರದಾಯದಲ್ಲಿ ಎಲ್ಲ ಕಾರ್ಯಗಳು ಶುಭವಾಗುತ್ತೆ ಅನ್ನೋ ನಮ್ಮ ಹಿರಿಕರ ನಂಬಿಕೆ. ಸೊ ಹಾಗೆಯೇ ನಾನು ಶುಭ ಸಮಾರಂಭಕ್ಕೆ ಹೋಗಿ ಒಂದು ಗೋಪುರಂ ಅರಿಶಿನ ಕುಂಕುಮ 2 ತೊಗೊಂಬಂದು, ಸೊ ಮನೇಲಿರುವಂಥ ಪೂಜೆ ಮಾಡಿರೋವಂಥ ಒಂದು ಅರಿಶಿನ ಕುಟ್ಟಿ, ಆ ಒಂದು ಅರಿಶಿನ ಪುಡಿ ಮಾಡಿ, ಸೊ ಲಗ್ನ ಪತ್ರಿಕೆಗೆ ಅರಿಶಿನ ಹಚ್ಚೋ ಶಾಸ್ತ್ರನ ಶುರು ಮಾಡ್ತಾ ಇದ್ದೀನಿ. ನಾನು ನನ್ನ ಮಗಳು ಇಬ್ಬರು ಕೂಡ ಎತ್ಕೊಂಡು ಅರಿಶಿನ ಕುಂಕುಮ ಇಡೋದಕ್ಕೆ ಲಗ್ನ ಪತ್ರಿಕೆ ಎತ್ಕೊತಾ ಇದ್ದೀವಿ. ಸೊ ಎತ್ಕೋಬೇಕಾದ್ರೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡು ಅದನ್ನು ನಮಸ್ಕಾರ ಮಾಡ್ಕೊಂಡು ಲಗ್ನ ಪತ್ರಿಕೆಗೆ ಸೊ ಅರಿಶಿನ ಹಚ್ಚೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ಬಂದು ನಾನು ಕುಟ್ಟಿ ಇದು ಅರಿಶಿನ ಕೊಂಬನ್ನ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಎಂಗೇಜ್ಮೆಂಟ್ ಅರಿಶಿನ ಕೊಂಬು, ಅರಿಶಿನ ಪುಡಿ ಮಾಡಿರೋದನ್ನ ಹಾಲು ಹಾಕಿ ಕಲಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಅಲ್ಲಿ ಒಂದು ತಟ್ಟೆಲೆ ಅರಿಶಿನಕ್ಕೆ ಸ್ವಲ್ಪ ಹಾಲು ಹಾಕಿ ಕಲಸಿ, ಆ ಒಂದು ಕಲಸಿರೋ ಅರಿಶಿನ ಲಗ್ನ ಪತ್ರಿಕೆಗೆ 4 ಮೂಲೆ ಮಧ್ಯನೂ ಅರಿಶಿನ ಹಚ್ಚಿ, ಮತ್ತು ನಾನು ಮಂತ್ರಾಕ್ಷತೆ ಬಂದು ಅದಕ್ಕೆ ಹಾಕ್ತಾ ಇರೋದು ಇದು ಮಂತ್ರಾಲಯದಿಂದ ತಂದಿರೋ ಮಂತ್ರಾಕ್ಷತೆಗೆ ಇನ್ನೂ ಸ್ವಲ್ಪ ಅಕ್ಷತೆ ಹಾಕಿ ಜಾಸ್ತಿ ಮಾಡಿಕೊಂಡು ಆ ಒಂದು ಅಕ್ಷತೆಗಳನ್ನೇ ನಾನು ಲಗ್ನ ಪತ್ರಿಕೆಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಶುಭ ಕಾರ್ಯಕ್ಕೆ ನಮ್ಮ ಒಂದು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಬೇಕೇ ಬೇಕು ಅಂತ ನಾನು ಆ ಅಕ್ಷತೆನೆಲ್ಲ ಲಗ್ನ ಪತ್ರಿಕೆಗೆ ಹಾಕಿ ಪೂಜೆಗಿಡ್ತಾ ಇದ್ದೀನಿ. ಸೊ ಎಲ್ಲ ಆಯಿತು. ಲಗ್ನ ಪತ್ರಿಕೆ ಇದು ಎಲ್ಲ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಪೂಜೆಗಿಟ್ಟು ಸೊ ಸೌಮ್ಯ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಮನೆ ದೇವ್ರ ಹೆಸರು ಹೇಳಿ ಮತ್ತು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಹೆಸರು ಹೇಳಿ ಪೂಜೆ ಮಾಡಿ, ಸೊ ಒಳ್ಳೆಯದಾಗಲಿ, ಶುಭ ಸಮಾರಂಭ ಕಾರ್ಯ ಶುಭವಾಗಿ ನಡೀಲಿ ಅಂತ ಸೊ ಸೌಮ್ಯ ಪೂಜೆ ಮಾಡ್ತಾ ಇದ್ದಾರೆ, ನೋಡ್ಬೋದು. ಸೊ ಪೂಜೆ ಮಾಡಿ ಅಕ್ಷತೆ ಹಾಕಿ ರಾಘವೇಂದ್ರ ಸ್ವಾಮಿಗೆ ಒಂದು ಪ್ರಾರ್ಥನೆ ಮಾಡಿ, ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ, ಸೊ ಮೊದಲನೇ ಒಂದು ಲಗ್ನ ಪತ್ರಿಕೆನ ಸೊ ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಎಲ್ಲ ಶುಭ ಸಮಾರಂಭ ಕಾರ್ಯಗಳನ್ನು ನೀವೇ ನಿಂತು ಮದುವೆಗೆ ನೀವು ಬಂದು ಈ ಒಂದು ಮದುವೆನ ನಡೆಸ್ಕೊಡ್ಬೇಕು ರಾಘವೇಂದ್ರ ಸ್ವಾಮಿ ಅಂತ ಬೇಡ್ಕೊತಾ ಇದ್ದೀವಿ. ಬೇಡ್ಕೊಂಡು ಸೊ ನಮ್ಮ ಒಂದು ಲಗ್ನ ಪತ್ರಿಕೆ ಶಾಸ್ತ್ರನ ಇಲ್ಲಿಂದ ಶುರು ಮಾಡಿದ್ವು. ಸೊ ಇನ್ನು ನಾವು ಮನೆಗೆ ಲಗ್ನ ಪತ್ರಿಕೆ ತೊಗೊಂಡೋಗಿ ಹಂಚೋ ಶಾಸ್ತ್ರನ ಶುರು ಮಾಡ್ತೇವೆ. ಅದು ಹೇಗೆ